ನಮಸ್ಕಾರ ಸ್ನೇಹಿತರೆ, ನಾನು ಪಲ್ಲವಿ ಶಂಕರ್. ಇದು ಸ್ಕೂಪ್ ಕನ್ನಡ. ರಾಜ್ಯದ ಲಕ್ಷಾಂತರ ಜನರಿಗೆ ಉಚಿತ ವಿದ್ಯುತ್ ನೀಡುತ್ತಿರುವ ಗೃಹಜ್ಯೋತಿ ಯೋಜನೆ ಬಗ್ಗೆ ಇದೀಗ ಒಂದು ದೊಡ್ಡ ಚರ್ಚೆ ಶುರುವಾಗಿದೆ. ಕೆಲವು ವರದಿಗಳ ಪ್ರಕಾರ ಸುಮಾರು 10 ಲಕ್ಷ ಫಲಾನುಭವಿಗಳ ಅರ್ಜಿಗಳನ್ನು ಸರ್ಕಾರ ಈಗ ರಿವ್ಯಾಲ್ಯೂಯೇಟ್ ಮಾಡ್ತಾ ಇದೆ ಅನ್ನುವಂಥ ಮಾಹಿತಿ ಹೊರಬಿದ್ದಿದೆ. ಹಾಗಾದ್ರೆ ಏನಿದು ಹೊಸ ಬೆಳವಣಿಗೆ? ಯಾರಿಗೆ ಸಮಸ್ಯೆ ಆಗಬಹುದು? ಈಗಾಗಲೇ ಯೋಜನೆಯ ಲಾಭ ಪಡಿತಾ ಇರೋರು ಆತಂಕ ಪಡಬೇಕಾ? ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಗೃಹಜ್ಯೋತಿ ಯೋಜನೆ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು. ಈ ಯೋಜನೆಯ ಅಡಿಯಲ್ಲಿ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಸೌಲಭ್ಯವನ್ನು ನೀಡಲಾಗುತ್ತೆ. ರಾಜ್ಯದ ಕೋಟ್ಯಾಂತರ ಕುಟುಂಬಗಳು ಇದರ ಪ್ರಯೋಜನವನ್ನು ಪಡ್ಕೊಳ್ತಾ ಇದೆ. ಆದರೆ ಇದೀಗ ಸರ್ಕಾರದ ಗಮನಕ್ಕೆ ಕೆಲವು ಅಕ್ರಮಗಳು ಮತ್ತು ತಾಂತ್ರಿಕ ಸಮಸ್ಯೆಗಳು ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಕೆಲವು ಕಡೆಗಳಲ್ಲಿ ಅರ್ಜಿ ಸಲ್ಲಿಸಿದ ವ್ಯಕ್ತಿ ಮತ್ತು ವಿದ್ಯುತ್ ಸಂಪರ್ಕದ ಮಾಲೀಕರ ಮಾಹಿತಿ ಕನೆಕ್ಟ್ ಆಗ್ತಾ ಇಲ್ಲ, ಹೊಂದಿಕೆ ಆಗ್ತಾ ಇಲ್ಲ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಇದರಿಂದ ಸರ್ಕಾರ ಫಲಾನುಭವಿಗಳ ಮಾಹಿತಿಯನ್ನ ಮರುಪರಿಶೀಲನೆ ಮಾಡಲು ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ವಿಶೇಷವಾಗಿ ಮತದಾರರ ಪಟ್ಟಿಯಲ್ಲಿ ಇಲ್ಲದವರು, ವಿಳಾಸದ ಮಾಹಿತಿ ಸರಿಯಾಗಿಲ್ಲದವರು ಹಾಗೂ ಈ ಡಾಕ್ಯುಮೆಂಟ್ಸ್ ವ್ಯತ್ಯಾಸ ಇರುವವರ ಅರ್ಜಿಗಳನ್ನು ಪರಿಶೀಲನೆಗೆ ಒಳಪಡಿಸಲಾಗ್ತಿದೆ ಅನ್ನುವಂಥ ವರದಿಗಳು ಕೇಳಿ ಬರ್ತಾ ಇದೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರಶ್ನೆ ಹೆಚ್ಚಾಗಿ ಚರ್ಚೆ ಆಗ್ತಾ ಇರೋದು, 10 ಲಕ್ಷ ಜನರ ಹೆಸರು ನಿಜವಾಗಿಯೂ ತೆಗೆದು ಹಾಕಲಾಗುತ್ತಾ ಅನ್ನೋದಾದ್ರೆ ಇಲ್ಲಿ ಒಂದು ವಿಚಾರವನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಸರ್ಕಾರದಿಂದ ಅಧಿಕೃತವಾಗಿ ಎಲ್ಲಾ 10 ಲಕ್ಷ ಜನರ ಲಾಭ ರದ್ದು ಮಾಡಲಾಗುತ್ತೆ ಅನ್ನೋದು ಇನ್ನೂ ಕೂಡ ಎಲ್ಲೂ ಅಧಿಕೃತವಾಗಿ ಸಿಎಂ ಆಗಲಿ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿಲ್ಲ. ಸದ್ಯಕ್ಕೆ ಪರಿಶೀಲನೆ ನಡೀತಾ ಇದೆ ಅನ್ನುವಂಥ ಮಾಹಿತಿ ಮಾತ್ರ ಹೊರಬಂದಿರೋದು. ಹೀಗಾಗಿ ಈಗಾಗಲೇ ಗೃಹಜ್ಯೋತಿ ಸೌಲಭ್ಯ ಪಡಿತಾ ಇರೋರು ಅನಗತ್ಯವಾಗಿ ಆತಂಕ ಪಡುವಂಥ ಅಗತ್ಯ ಇಲ್ಲ. ಆದರೆ ತಮ್ಮ ದಾಖಲೆಗಳು ಸರಿಯಾಗಿದ್ಯಾ ಅನ್ನೋದನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ವಿಶೇಷವಾಗಿ ವಿದ್ಯುತ್ ಬಿಲ್ನಲ್ಲಿರುವಂಥ ಹೆಸರು, ಆಧಾರ್ ಕಾರ್ಡ್ ಮಾಹಿತಿ ಹಾಗೆ ಅರ್ಜಿ ಸಲ್ಲಿಸಿದಂಥ ಡೀಟೇಲ್ಸ್ ಏನಿದೆ ಒಂದೇ ರೀತಿಯಲ್ಲಿ ಇದೆಯಾ ಅನ್ನೋದನ್ನ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ. ಸರ್ಕಾರದ ಉದ್ದೇಶ ಯೋಜನೆಯನ್ನ ನಿಲ್ಲಿಸೋದಲ್ಲ, ನಿಜವಾದ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಸೌಲಭ್ಯ ತಲುಪುವಂತೆ ಮಾಡುವಂಥ ಉದ್ದೇಶ. ಈ ಮಧ್ಯೆ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಟೀಕೆಯನ್ನು ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಹಣದ ಕೊರತೆ ಉಂಟಾಗಿರುವ ಕಾರಣದಿಂದ ಇಂತಹ ಕ್ರಮಗಳು ನಡೀತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಯಾವುದೇ ಅರ್ಹ ಫಲಾನುಭವಿಗೆ ಅನ್ಯಾಯ ಆಗೋದಿಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಅಧಿಕೃತ ಆದೇಶ ಅಥವಾ ಸ್ಪಷ್ಟನೆ ಹೊರಬಿದ್ರೆ ಈ ವಿಷಯದ ನಿಜವಾದ ಮಾಹಿತಿ ಕೂಡ ಸಿಗುತ್ತೆ. ಆದ್ರಿಂದ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂತಹ ಮಾಹಿತಿಯನ್ನ ನಂಬೋದರ ಬದಲು ಸರ್ಕಾರದ ಅಧಿಕೃತ ಘೋಷಣೆಗೆ ನಾವು ಕೂಡ ಕಾಯಬೇಕು, ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗೃಹಜ್ಯೋತಿ ಯೋಜನೆಯಲ್ಲಿ ಮರುಪರಿಶೀಲನೆ ಅಗತ್ಯ ಇದೆಯಾ? ಇದರಿಂದ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.